ಪಾರ್ವತಿ, ರಿಯಲಿ ನೈಸ್, ಸೂಪರ್ ಆಗಿ ಕಾಣಿಸ್ತಾ ಐತಿ ನಿಂಗಂತೂ ಡ್ರೆಸ್. ನನಗ ನಿಂದೆ ಚಂದ ಕಾಣ್ತಾ ಐತಿ. ಆದ್ರೆ ಈಕಿ ಈ ತರ ಎಲ್ಲ ಜಾಸ್ತಿ ಹಾಕೊಂಡಿದ್ ನೋಡಿಲ್ಲಲ್ಲ ನಾನು, ಅದಕ್ಕೆ ಕೇಳಿದೆ. ಚೆನ್ನಾಗಿ ಕಾಣಿಸ್ತಾ ಐತಿ, ಇಬ್ರು ಮಸ್ತ್ ಕಾಣತೀರಿ. ಅಲ್ಲ, ನೀವು ಇಬ್ರು ಬೆಸ್ಟ್ ಫ್ರೆಂಡ್ಸ್, ಹಿಂಗ ಒಂದೇ ಮಂಟಪದಾಗ ಒಂದೇ ತರ ಎಲ್ಲಾ ಡ್ರೆಸ್ಸಸ್ ಎಲ್ಲ ಹಾಕೊಂಡು ಮದ್ವೆ ಮಾಡ್ಕೋತೀರ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಐತಿ. ನಾನೇ ಅನ್ಕೊಂಡಿದ್ದಿಲ್ಲ, ನೀವ್ ಅನ್ಕೊಳ್ಳೋದಿಲ್ಲ. ಅರೇ ಗಿರ್ಜಂದು ಅಕ್ಕ, ಅವ್ರ ದುಗ್ಗೆ ಹಾಕೊಂಡ್ಮೇಲೆ ನಮ್ ದುಗ್ಗೆ ಕೈಗೆ ನಾವು ಹಾಕಿಸ್ಕೊಳ್ಳೋಣ. ಯವ್ವ ಹುಡ್ಗ್ಯಾರ, ಅವ್ರಿಬ್ರಿಗೆ ಹಾಕಿ ಆದ್ಮೇಲೆ ನಮಗೂ ಹಾಕ್ರೆ ಏನ ಅಂತಿರಲ್ಲ ಲೇ ಬಿಡಾಡ್ಯಾರ. ಅವ್ರಿಬ್ರಿಗೂ ಹಾಕಿ ಆದ್ಮೇಲೆ ಗಿರ್ಜಿ ಪಾತಿ ಇಬ್ರು ಹಾಕಿಸ್ಕೊತಾರಂತ. ನೀವ್ ಹಾಕಿಸ್ಕೊರಿ. ನೀವ್ ನೋಡ್ ಮದುವೆ ಇರೋದು, ನಾನು ಮುದುಕಿಯರಾದ್ರೆ ಈಗ ನಿಮ್ಗೆ ಎದಕ್ ಬೇಕಿದೆಯಲ್ಲ. ಇದ್ರ ಬಾಯಿ ಸೇದ್ಲಿ ಮುದುಕಿಯರಾದ್ರಿ ಅಂತ ನೋಡ ಹೆಂಗಂತತಿ. ಹೌದವ, ನಾವು ಮುದುಕಿಯಾಗೇವಿ. ನೀ ಹರಿದಕ್ಕಿದೆಯಲ್ಲ, ನೀ ಹಾಕಿಸ್ಕೊ ಎರಡು ಕೈಗೂ ಚಂದಾಗಿ, ಕಾಲಿಗೆ ಕೈಗೆ. ಅಮ್ಮ ಅಲ್ಲಿ ನೋಡಲ್ಲೇ, ನೀ ಹಾಕಿಸ್ಕೋಬೇಕಂತ ಎರಡು ಕೈಗೆ ಎರಡು ಕಾಲಿಗೆ. ಎಲ್ಲ ತಿಂಡಿ ಎಟ್ಟಿರ್ಬೇಕಲ್ಲ ನಿನ್ ತಿಂಡಿ. ನಾನ್ ಹಾಕಿಸ್ಕೋಬೇಕ? ಆತಾಳ ಹಾಕಿಸ್ಕೊಂತ ನಂಗಾರ. ಅರೇ ಈ ಬುಡ್ಡಿದು ಎಷ್ಟು ಕಾಡ್ತಾರೆ ನೋಡ್ವಾ. ನನ್ ಸಸಿ ಒಟ್ಟು ಹಾಕ, ಪಾಪ ಅದು ಏನು ಹಾಕೊಂಡಿಲ್ಲ, ಚಂದ ಕಾಣ್ಲಿ ಹಾಕೊಂಡ. ಆತ ಸಸಿ ಹಾಕೋಲಿ, ಯಾರು ಬೇಡ ಅಂದ್ರೆ ಲಕ್ಷ್ಮಿನೂ ಹಾಕೋಲಿ, ಅಶ್ವಿನಿ ಅವ್ರ ತಂಗಿ ಆಕಿನೂ ಹಾಕೋಲಿ, ಎಲ್ಲರೂ ಹಾಕೋರಿ. ನೀವು ಉಳ್ದಿದ್ದರ ಕೊಡ್ರಿ, ಓಲಿ ಏಕಿ ಕೈಗೆ ನಾನು ನನ್ನ ಕೈಗೆ ಹಾಕಿ ಇಬ್ರು ನಾವ ಹಚ್ಕೊಂತೀವಿ. ಅಯ್ಯಯ್ಯ, ಮನೆಯಾಗಿರೋ ಗಂಡುಗಳಿಗೆ ನಿಮ್ಮನ್ನ ನೋಡಕ್ ಆಗವಲ್ತ, ಇಲ್ಲಿ ಹಚ್ಕೊಂಡು ಯಾರು ತೋರ್ಸಕೊಂಡ್ರಿ? ಸುಮ್ ಕುಂದ್ರಿ. ಏನ್ ನೋಡ್ಲಾರ್ದಲ್ಲ ಆಗೈತಿ ಹೋಗೈತಿ. ಈ ಮುದಿಕ್ ಯಾಕೆ ಮಾತಾಡ್ತಿದ್ದಿತ್ತವ ಅಂತ ನಾತಾಗ. ಪಾರ್ವತಿ, ನೀನು ಇಷ್ಟ ಚಂದ ಮದುವೆ ಆಗೋದು ನೋಡಿದ್ರೆ ನೀವಿಬ್ರು, ನಾವು ಮದ್ವಿನೇ ಆಗ್ಬಾರ್ದಾಗಿತ್ತು. ಇನ್ನು ಹೊಸ್ತಾಗಿ ಯಾರನ್ನಾರ ಲವ್ ಮಾಡಿ ಮದುವೆ ಮಾಡ್ಕೋಬೇಕಂತ ಸಕತ್ಬಿಟ್ಟತ್ ನನಗೂ. ನೋಡಿ ಈಗೇನಂತ ಇಲ್ಲೇ ಯಾವ್ದಾರ ಒಂದ್ ಚಂದನ್ ಹುಡುಗನ ಮದುವೆ ಮಾಡ್ಬಿಡೋಣಂತ ಇದ ಮಂಟಪದಾಗ. ಪಾರ್ವತಿದಾಗಿಂದ ಈಕಿದ ಅನ್ನೋದಾಗಿಂದ ಹೆಂಗಿದ್ರು ಮದ ಮಂಟಪನ ಇರ್ತತಿ, ಅದ ಊಟನ ಇರ್ತತಿ, ತಳಿ ಕಟ್ಟಿಸ್ಬಿಡೋಣಂತ. ಈ ಬುಬುಣಿ ಊರ್ ಬುಬುಣಿ ಸುಮ್ ಕುಂದ್ರ ಹಂಗ ಅನ್ನಿ. ಆದ್ರೆ ಆಗೈತೆ ಹೋಗೈತಿ, ಈಗಿನ್ನ ಮಾತಾಡ್ಯಾರ ಏನು ಉಪಯೋಗ? ಅನು ಅಕ್ಕ, ಅಶ್ವಿನಿ ಎಲ್ಲಿ ಕಾಣವಳ್ಳಲ್ಲ? ಅಶ್ವಿನಿ ಅವ್ರ ಅಣ್ಣನ ಜೊತೆ ನಿಂತಿದ್ಲವ, ಏನು ಮಾಡಕತ್ತಾಳ ಇನ್ನು ನಾನು ನೋಡ್ಲಿಲ್ಲ. ಬರ್ಬೋದು ತಡಿ. ಪಾರ್ವತಿ, ನನ್ನ ಡಿಸೈನ್ಗಿಂತ ನಿನ್ನ ಡಿಸೈನೇ ಚಂದ ಐತಿ. ಏನಿಲ್ಲ, ನನ್ನ ಡಿಸೈನ್ಗಿಂತ ನಿಂದು ಡಿಸೈನ್ ಚಂದ ಐತಿ. ಇಲ್ಲ, ಇಬ್ರಿಗೂ ಒಂದೇ ಥರ ಹಾಕ್ತಾ ಇದೀವಿ, ಅದು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೇವೆ, ಅದಕ್ಕೆ ನಿಮ್ಗೆ ಹಂಗೆ ಅನ್ಸಕತ್ತೈತಿ. ಆದರೂ ನೀವೇ ಮೆಹಂದಿ ಹಾಕಕ್ಕೆ ಬಂದಿದ್ದೆ ನಂಗೆ ಭಾಳ ಖುಷಿ ಆಯ್ತ. ನನಗೆ ನೀವು ಬರ್ತೀರಿ ಅಂತ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿತ್ತನ? ಗೊತ್ತಿತ್ತು, ಸರ್ಪ್ರೈಸ್ ಕೊಡೋಣಂತ ನಾವು ಸುಮ್ಮನಿದ್ವಿ. ಸುಮಿತ್ರಾ, ನಿಂಗೆ ಮೆಹಂದಿ ಹಾಕಕ್ಕೆ ಬರ್ತೈತೆ ಅಂತ ಹೇಳೇ ಇಲ್ಲಲ್ಲ ನೀ ನಂಗೆ? ನೀ ಕೇಳಿಲ್ಲ, ನಾ ಹೇಳಲಿಲ್ಲ. ಇವಾಗ ನೋಡೆ ಹೆಂಗೆ ಗೊತ್ತಾತೆ. ನನಗೆ ಇಷ್ಟು ಚೆನ್ನಾಗಿ ಮೆಹಂದಿ ಗಿಂದಿ ಎಲ್ಲ ಹಾಕಕ್ಕೆ ಬರಲ್ಲವಾ, ಕರೀನ ಭಾಳ ಚಂದಾಗೈತೆ. ಅಲ್ಲ, ನೀವು ಮೆಹಂದಿ ಶಾಸ್ತ್ರಕ್ಕಂತಾನೆ ಇಬ್ರು ಒಂದೇ ಥರ ಡ್ರೆಸ್ ತೊಗೊಂಡಿದ್ನ? ನಾನೇನು ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲವ. ಆನ್ಲೈನ್ನಾಗ ನೋಡಿ ಚಲೋದು ಈಕಿನ ಆರ್ಡರ್ ಮಾಡಾಳ, ನನಗೂ ಈಕಿಗೂ ಸೇರೆ. ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ನಾನು ಆಗಲ್ಲ ಬೇರೆ ಡ್ರೆಸ್ ಹಾಕೊಂಡಿದ್ದೆ ಮೆಹಂದಿ ಶಾಸ್ತ್ರಕ್ಕೆ ಅಂತೇಳಿ. ಅದೊಂದು ನಾನು ಮೆಚರ್ಡ್ ಆದಾಗೇನೋ ತೊಗೊಂಡಿದ್ದೆ ಅದನ್ನ ಡ್ರೆಸ್, ಘಾಗ್ರಾ ಚೆನ್ನಾಗಿತ್ತು, ಅದನ್ನ ಹಾಕೊಂಡಿದ್ನಿ. ಈಕಿ ಬಂದು ಇದನ್ನ ಹಾಕೋಬೇಡ, ನಾನು ನಿನಗಂತ ಆರ್ಡರ್ ಮಾಡಿ ಬೇರೆ ತರ್ತೀನಿ, ಇಬ್ರು ಅದನ್ನ ಹಾಕೊಳ್ಳೋಣ ಅಂದ್ಲ. ಆಯ್ತು ತಗೋ ಅಂತೇಳಿ ಮತ್ತೆ ಅದನ್ನ ಕಳೆದು ಇದನ್ನ ಹಾಕೊಂಡೆ ನಾನು. ಹೌದು, ಆಗ್ಲೇ ಹಾಕೊಂಡಿದ್ದೆಲ್ಲ, ಅದಂತರೂ ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತಲ್ಲೇ ಪಾರ್ವತಿ, ಎಲ್ಲಿ ತೊಗೊಂಡಿದ್ದೆ ಅದನ್ನ? ಅದು ನನ್ನ ಮೆಚರ್ಡ್ ಆದಾಗ ನಂಗೆ, ನಾನು ನಮ್ಮ ಅಪ್ಪ ಹೋಗಿ ಒಂದು ಅಂಗಡಿ ತೊಗೊಂಡಿದ್ವಿ. ನಂಗೆ ಅಂಗಡಿ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ, ಆದರೆ ಅವಾಗ 2,500 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನಾನು ಅದನ್ನು. ಆತನವ ಮೇನ್ ಮದ್ರಂಗೆ ಎತ್ಕೊಂಡ್ರೆ ಗಿರ್ಜಿ ಏನು ಬಿಡ್ಲೆ, ಬಿತ್ತಿಗತೆ ಬಂದು ಇಲ್ಲಿ ನಿಂತು ಬಿಟ್ಟು ಎಲ್ಲೇ ಒಟ್ಟು ಬರಬಾರ್ದಲ್ಲ, ಆರತಿ ತಟ್ಟಿ ತಯಾರು ಮಾಡಬಾರ್ದನ. ಅತಿಗೆಮ್ಮ ಬರ್ರಿ ಬರಬರ ಆರತಿ ತಗೋರಿ. ಇಬ್ರದ್ದು ಮದ್ರಂಗೆ ಹಚ್ಚೋದು ಮುಗೀತಂದ್ರೆ ಒಂಚೂರು ಆರತಿ ಮಾಡ್ರಿ ಅವರಿಗೆ. ಮೆಹಂದಿ ಶಾಸ್ತ್ರ ಆಗೇ ಹೋಗತಿ. ಅನು ಪಾರ್ವತಿ, ಇಬ್ರು ಭಾಳ ಚಂದ ಕಾಣಕತ್ತೀರಿ. ಇದೇವಾಗ ತರಿಸ್ಕೊಂಡ್ರೆ ಹಂಗಿನ? ನಾನು ನೋಡಿಲ್ಲಲ್ಲ. ಏಮನ್ ಬಂತಲ್ ಬೇ ಆರ್ಡರ್ ಮಾಡತ್ಲೆ, ಲಕ್ಷ ಕೊಡ್ಲಿಲ್ಲ ಕಾಣ್ತತ್ ನೀನು. ಹೋಗ್ಲಿ ಬಿಡ, ಒಟ್ಟೆ ಭಾಳ ಚಂದ ಕಾಣಕತ್ತೀರಿ ಇಬ್ರು. ಪರಕರ ನೀವು ಅಷ್ಟೇ ರೀ, ಎಷ್ಟು ಚಂದ ಕಾಣತ್ತೀರಿ, ಭಾಳ ಚಂದ ಕಾಣತ್ತೀರಿ. ಈ ಕಲರ್ ಅಂತೂ ನಿಮಗೆ ಭಾರಿ ಸೂಟ್ ಆಗೈತೆ ಬಿಡ್ರಿ. ಹೌದ್ರಿ, ಥ್ಯಾಂಕ್ ಯು. ನಮ್ಮ ಶಾಂತಕ್ಕನ ಜಿಗಿ 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 ಮಿಂಚಾಕತ್ತಾಳ. ಹೌದ್ರಿ, ಭಾಳ ಚಂದ ಕಾಣಕತ್ತಾರ ಇವರು ಬೇತಾಲ್ ಮಣಿ ಅದ ಹಾಕ್ಕೊಂಡು. ನಾನು ಅದನ್ನತ್ತೀನಿ, ಗಂಡ ನೋಡಿದ್ರೆ ಆರಾಮಿಲ್ದಂಗಾಗಿ ಮೂಲಿ ಹಿಡಿದು ಕುರ್ಚಿ ಹಿಡ್ಕೊಂಡು ಕುಂತಾರ. ಈಕಿ ಪಾಪ ಹೆಂಗೆ ಮದಿ ಮಾಡ್ತಾಳ ಏನ, ಹೆಂಗಿರ್ತಾಳ ಏನ ಅಂತ ಮಾಡಿದ್ದೆ. ನೋಡಿದ್ರ ನಮ್ಮ ಶಾಂತ ಎಷ್ಟು ಜಿಗಿ ಜಿಗಿ ಮಿಂಚಾಕತ್ತಾಳ ನೋಡ್ರಿ. ನಾವು ಅಲ್ಲಿ ಬಿಡ್ರಿ ಆಕಿ ಮುಂದೆ. ಅಲ್ರಿ, ಏನ್ ಮಾತಾಡ್ತಿರ್ರಿ? ನಿಮ್ಮ ಬಾಯಿನ ಹಾರ್ಪಿಕಾಗಿ ತೊಳ್ಕೊರಿ ಮೊದಲು. ಅಲ್ಲ, ಗಂಡ ಆರಾಮಿಲ್ಲ ಅಂತಂದ್ರೆ ಏನಕ್ಕಿ ಪಾಪ ಮಗಳ ಮದಿ ಮಾಡ್ಬೇಕು, ಏನು ಅತ್ಕೊಂತ ಮೂಲಿ ಹಿಡ್ದು ಆಕಿನ ಕುಂದ್ರಬೇಕ? ಏನೋ ಒಂದು ಖುಷಿ ಅಡ್ಡಾಡಿ ಮದಿ ಮಾಡೋನು. ಮತ್ತೆ ಗಂಡಗಂತೂ ಆರಾಮಿಲ್ಲ, ನಾನಾರ ಓಡಾಡಿ ಮಾಡಿದ್ರೆ ನನ್ನ ಮಗಳಿಗೆ ಖುಷಿ ಆಕತಿ, ಮದ್ವಿಗೆ ಒಂದು ಕಳಿ ಬರ್ತೈತೆ ಅಂತ ಮಾಡಕತ್ತಾಳ. ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ವೇಗ್ ಮಾತಾಡ್ತಿರಲ್ಲ. ಒಟ್ಟು ಎಲ್ಲಿ ಹೋದ್ರು ನಿಮ್ಮ ಬುದ್ಧಿ ಬಿಡಾಕೋಬೇಡ್ರಿ ನೀವು. ಅಯ್ಯೋ, ನಾನೇ ನಂಬರ್ದನ್ನೇ ಹೇಳಿದ್ನಿ. ಹೌದೌದು, ನಮ್ಮ ಅತ್ತಿ ಅಂದ್ರೆ ನಮ್ಮ ಮಾವನ ಮೇಲೆ ಜೀವ ಇಟ್ಟಾರ. ನಮ್ಮ ಮಾವಿಗೆ ಏನಾರ ಆದ್ರೆ ನಮ್ಮ ಅತ್ತಿನೂ ಹಂಗ ಊಟ ಗಿಟ್ಟ ಬಿಟ್ಟು ನೀರು ಬಿಟ್ಟು ಕುಂತು ಬಿಡ್ತಾರ ಅವ್ರು. ಪಾಪ ಅಲ್ಲ ಅತ್ತಿ, ನಾವೇ ಹೇಳಿದ್ದು ನಮ್ಮ ಅವ್ಗ ಹಿಂಗಿರೋ ಅಂತೇಳಿ. ಪಾಪ ಇಷ್ಟಕ್ಕೂ ನಮ್ಮ ಅವ್ಗ ಅಲ್ಲ, ಇಷ್ಟಕ್ಕೂ ನಮ್ಮಪ್ಪ ಖುಷಿಯಿಂದ ಕುಂತು ಮದ್ವೆ ನೋಡ್ತಾ ಇದಾರಲ್ಲ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ನೀವೇನು ಬಾ ತ್ರಾಸ ತಗೊಳಕ್ ಹೋಗ್ಬೇಡ್ರಿ. ಇದು ಆರತಿ ತಟ್ಟಿ ತಯಾರು ಮಾಡ್ತೇನೆ ತಗೋರ್ವಾ. ಏನು ಒಟ್ಟೆ ಈ ಹೆಣ್ಮಗ ತನ್ನ ಬುದ್ಧಿ ಬಿಡದಲ್ಲ ನೋಡು.
ಹೋಲ್ಬಿಡ್ಲಪ್ಪ, ಇದ್ರ ಮಾತೇನು ನನಗೇನು ಹೊಸ್ತಾಗಲ್ಲ. ನಾ ತಲೆನೂ ಕೆಡ್ಸ್ಕೊಳಕ್ ಹೋಗುದಿಲ್ಲ. ಬಾರ್ಲಿ ಗಿರ್ಜಿ ಪಟ್ಟ ಆರ್ತಿ ಇದು ಮಾಡ್ಕೋಬಾ. ಹೋದ್ರಲ್ಲ ಅವ್ರು ಮಾಡ್ತಾರ ಅಂದ್ರಲ್ಲ, ಆಯ್ತಂದ್ರ ಮುಂದಿನ ಏನಾರು ಕೆಲಸ ಕಾರ್ಯ ನೋಡ್ತೀನಿ. ಇಲ್ಲ ಬರೋರಿಗೆ ಹೋಗೋರಿಗೆ ಜಂಪರ್ ಪೀಸು ಕೊಡಾಕ ಮಾಡಾಕ. ಯೋ ತಡಿಯ ಶಾಂತಕ್ಕೆ, ಒಂದು 4 ಫೋಟೋದವ್ ಇನ್ನೂ ಬಂದಿಲ್ಲ, ಏನಿಲ್ಲ ಅತ್ತಾಗ. ಫೋಟೋಗ್ರಾಫರ್ ಕಡೆ ಫೋಟೋ ತೆಗಿಸ್ಕೋಬೇಕು. ಅವ್ನು ಎತ್ತಾಗ ನಿಂತ ನೋಡವ ಬೋತ ಪುಣ್ಯಾತ್ಮ. ಕರಿ ಅವ್ನು ನಿಂತ ಕಳಿಸು, 1-2 ಫೋಟೋ ತೆಗಿಸ್ಕೋಬೇಕು ನಾವು. ಅದು ಅಲ್ಲದೆ ನಾವು ಮೆಹಂದಿ ಹಾಕಿಸ್ಕೋಬೇಕ. ನಮ್ಗೇನು ಮದ್ರಂಗಿ ಬ್ಯಾಡನ. ಬಾಯ್ ನೀನು ಕುಂದ್ರ ಬಾಯ್ ಮದ್ರಂಗಿ ಹಾಕಿಸ್ಕೋಬಾ. ಇವತ್ತು ಮೆಹಂದಿ ಶಾಸ್ತ್ರ ಅಂದ್ರೆ ಎಲ್ಲರೂ ಮೆಹಂದಿ ಹಾಕಿಸ್ಕೋಬೇಕು. ಐಗೆಮ್ಮ ಶಾಂತಂದು ಅಕ್ಕ, ಅಚ್ಚ ಡಿಸೈನ್ಗೆ ಹಾಕೊಳ್ಳೋಣ ಬನ್ನಿ. ಓ ಇವ್ರು ನೋಡ್ಲೇ ಇಲ್ಲ ನಾನು. ಏನ್ರಿ ಫಾತಿಮಕ್ಕರೆ, ಯೋ 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 ಭಾರಿ ಚಂದ ಕಾಣಕತ್ತೀರಿ ಬಿಡ್ರಿ. ಇಷ್ಟು ಸಿಂಪಲ್ ಸೀರೆ ಉಟ್ಕೊಂಡೆ ನಿಜವಾಗ್ಲೂ ಅದು ಡ್ರೆಸ್ಸಿಗೂ ಅದಕ್ಕೂ ಭಾಳ ಚಂದಾಗೈತಿ ಸೀರೆಗೆ ಅದು. ಹೌದ್ಲೇ ಪತಿ, ಎಷ್ಟೊಂದು ಸೀರೆ ಇಟ್ಟಿಲೆ, ಎಂತ ಚಂದ ಕಾಣಕತ್ತೈತಿ. ವೈಗೇಮ್ಮ ಗಿರ್ಜಂದು ಅಕ್ಕ, ಬುರ್ಕಾದು ಹಾಕೊಂಡ್ಬಿಟ್ಟು ಒಳಗಡೆದು ನಮ್ದುಗಡೆ ಹೊಸದು ಸೀರೆಗೆ ಉಟ್ಕೊಂಡ್ಬಿಟ್ರೆ ನಿಮ್ದು ಯಾರು ನೋಡೇ ಇಲ್ಲ. ಅದಕ್ಕೆ ಬುರ್ಕಾದು ಹಾಕೊಂಡಿಲ್ಲ, ಹೊಸ ಸೀರೆದು ನೋಡ್ಲಿ ನಿಮ್ದುಗೆ ಅಂತ ಎಲ್ಲದು ಹಂಗೆ ಇದ್ದೀನಿ. ಅಡ್ಡಿಲ್ ಬಿಡವ, ಈಗಾರ ಅದಿಯಲ್ಲ ಅಷ್ಟ ಸಾಕು. ಅಲ್ಲ, ಇಲ್ಲಿ ಮದ್ವಿ ಹುಡುಗಿ ನಮ್ಮ ಪಾರ್ವತಿ ಅನ್ನೋನು ಏನು ಗಿರ್ಜಕಾರ ಅಂತ ಗೊತ್ತಾಗೋಲ್ತು. ವಯಸ್ಸಾದಂಗೆ ಸ್ವಲ್ಪರ ಕಾಂತಾರ ನೋಡ್ರಿ ಅವರು. ಎಷ್ಟು ಕಳ, ಎಷ್ಟು ಚಂದ. ನೀವಂತರೂ ನಿಮ್ಮ ಬ್ಯೂಟಿ ಅದು ಹೆಂಗೆ ಮೇಂಟೈನ್ ಮಾಡಕತ್ತೀರ ನೀವು ಹೇಳಕಬೇಕು ಆಮೇಲೆ ನಮಗೆ. ಹಾಯ್ ಬ್ಯೂಟಿಫುಲ್ ಲೇಡೀಸ್ ಅಂಡ್ ಆಂಟೀಸ್ ಅಂಡ್ ಮುದ್ಕೀಸ್. ಹಾಯ್ ಮೈ ಫೇವ್ರೆಟ್ ಅಜ್ಜಿ. ಅರವಿಂದ, ನೀನು ಇಂಗ್ಲೀಷ್ ಸುಮ್ನಿರ್ ಬಿ, ಏನಾಗದಲ್ಲ. ಏನೀಗ ಹುಡುಗಿಯರಷ್ಟೇ ಮೆಹಂದಿ ಹಾಕೊಳ್ಳೋದು ಭಾರಿ ಬಿಸಿ ಇದೀರಿ ಎಲ್ಲರೂ. ಅರವಿಂದ್ ಮಾಮ, ಇದು ಅಶ್ವಿನಿ ಎಲ್ಲದಾಳ? ಬಂದ್ಲ. ನೀನ್ ನನ್ನ ಜೊತೆ ಮಾತಾಡ್ಬೇಡ ಲಕ್ಷ್ಮಿ. ಚಳಿಟ್ಟು ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಚಳಿ ಟೂ ಟೂ ಟೂ. ವಿಡಿಯೋ ಕಾಲ್ ಮಾಡಿ ನನ್ನ ಹುಡುಗಿ ತೋರ್ಸಂದ್ರೆ ತೋರಿಸಿದೆ ನೀನು? ಇಲ್ಲೇ ಬಂದಿನ್ ನೋಡ್ಲಿ ಅಂತ ಸುಮ್ಮನಿದ್ದೆಪ್ಪ. ನನಗೆ ಎಷ್ಟು ಬೇಜಾರಾತಂತ ಗೊತ್ತಾ ನಿಂಗೆ? ಇದೊಂದ್ಸಲ ಕ್ಷಮಿಸೇನ್, ಇನ್ನೊಂದ್ಸಲ ಹಿಂಗೆ ಮಾಡ್ಬೇಡ. ಇನ್ನೊಂದ್ಸಲ ಎಲ್ಲಿ? ಈ ಛತ್ರದಿಂದ ಹೊರಗೆ ಹೋಗುತ್ತಲೇ ಮದುವೆ ಮಾಡ್ಕೊಂಡು ಕರ್ಕೊಂಡೇ ಹೋಗ್ತಿರಲ್ಲ. ಹೌದಲ್ಲ, ಈಗ ಮೆಹಂದಿ ಹುಡುಗಿಯರಷ್ಟೇ ಹಾಕೊಳ್ಳೋದೇ, ನಾವು ಹಾಕೋಬೇಕ ಹುಡುಗರು? ಬೇಕಂದ್ರೆ ಹಾಕೋರ್ಲಾ ನೀನು, ಯಾರು ಬೇಡಂದ್ರೆ. ಮೆಹಂದಿ ಶಾಸ್ತ್ರ ಅಂದ್ರೆ ಏನಾರ ಒಂದು ಸಣ್ಣ ಪುಟ್ಟ ಚಿತ್ರ ಹೂವ ಪೂವ ತಕ್ಕೋ, ಬೇಕಂದ್ರೆ. ಬೇಡ ಅಂದ್ರೆ ಬಿಡು. ನಾ ಮೆಹಂದಿ ಎಲ್ಲ ಹಾಕೊಳ್ಳಲ್ಲ, ಬೇಡ ಹಂಗೆ ಕೇಳ್ದೆ. ಮತ್ತೆ ನಿಂದೇನು ಕೆಲಸ ಇಲ್ಲ? ಬೇಕಾದ ಜೊತೆ ಕುಂದ್ರೆ ಆರತಿ ಮಾಡ್ತೀವಿ ಈಗ. ನಾ ಮೆಹಂದಿ ಹಾಕ್ತೀನಿ. ಅರವಿಂದ, ನೀ ಮೆಹಂದಿ ಹಾಕ್ತಿ? ನೀವಿವಾಗ ಕಲ್ತ್ರಿ? ಎಲ್ಲಿ ಕಲಿಯೋದು. ಇಲ್ಲೇ ಕುಂದಿರ್ತೇನೆ, ಕೋನ್ ಹಿಂಗೆ ಹಿಡ್ಕೊಂಡು ಕುಂದಿರ್ತೀವಿ. ಒಂದೊಂದು ಫೋಟೋ ತೆಗಿಲ್ಲ ಫೋಟೋಗ್ರಾಫರ್. ಎಲ್ಲಿ ಹೋದ್ ನೋವು ಮರ, ಅವ್ನು ಕಾಣವಲ್ಲ. ಸರ್ ಬರ್ರಿ ಫೋಟೋ ತೆಗಿ ಬರ್ರಿ. ಇಲ್ಲಿ ಲೇಟಾಗಿ ಬಂದ್ರೆ ಹೆಂಗಂತೇನೆ ನಾನು. ಸುಮಿತ್ರಾ ಎದ್ದಳು, ನಾನು ಕುಂದಿರ್ತೀನಿ ಅಲ್ಲಿ. ಆತಪ್ಪ, ನೀವು ಮಾಡ್ಕೊರಿ ನಿಮ್ದೇ. ನೀವು ಬರ್ತೇವೆ ನಾವು. ಇನ್ನೊಂದಿನ್ನು ಬೇಕಾದಷ್ಟು ತಯಾರಿ ಮಾಡುವುದವಲ್ಲಿ ಕೆಲಸ. ಲಕ್ಷ್ಮಿ, ಆ ಎಂಗೇಜ್ಮೆಂಟಿಂದ ಅದು ಉಂಗ್ರ ಇಟ್ಟಿದ್ದೆ ಚೀಲ ಯಾವ ಬ್ಯಾಗ್ನಾಗ ಇಟ್ಟಿ? ಬಾ ಕೊಡ್ಬಾ ಇಲ್ಲಿ. ಬಂದು ಕೊಡ್ತೀನಿ ತಡಿ. ಇಲ್ಲಿ ಫೋಟೋ ತೆಗೆಸ್ಕೊಳತ್ತೇವಿ. ನಾ ಅಶ್ವಿನಿನೂ ಕರಿತೀನಿ. ನಾನು ಅಶ್ವಿನಿನೂ ಫೋಟೋ ತಗೋಬೇಕು. ಆಮೇಲೆ ನಾವು ಮೆಹಂದಿ ಹಾಕಿಸ್ಕೋಬೇಕೀಗ. ಅದಕ್ಕೆ ನಾನು ಆಮೇಲೆ ಬಂದು ಕೊಡ್ತೀನಿ. ಕೊಟ್ಟು ಹೋಗ್ಬಾರ, ಮತ್ತೆ ಬಂದಿಲ್ಲ ನಿಂದ್ರೆ ಯಾರು ಬೇಡಂದ್ರೆ. ನಾನು ಬರಲ್ಲ, ಹೇಳ್ತೇನೆ ತಡಿ. ಅದು ಹೂವಿನ ಚೀಲ ಐತಲ್ಲ ಕೆಂಪದ, ಅದ್ರೊಳಗೆ ಐತೆ, ಹೋಗಿ ತಗೋ. ಆಯ್ತು ತೋರ್ವಾ, ತೋತೇನೆ. ಪಾರ್ವತಿ ಆಂಟಿ, ಅದ ನಮ್ಮ ಅಶ್ವಿನಿನ ಕಳಿಸ್ರಿ. ಹ್ಞೂ ಕಳಿಸ್ತೇನೆ. ಆಕೆಗೆ 2 ಜೊತೆ ನಿಂತಿದ್ಲ, ಕಳಿಸ್ತೇನೆ ತಡಿ.